Hello, my dear students. Welcome to Constitution of India class. Dear students, in last class, we discussed about the silent features of Indian Constitution. In today class, I am going to start fundamental rights and fundamental duties. Fundamental rights and fundamental duties. ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಕಳೆದ ಒಂದು ತರಗತಿಯಲ್ಲಿ ನಾವು ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ಅಧ್ಯಯನ ಮಾಡಿದ್ವಿ. ಭಾರತ ಸಂವಿಧಾನದ ಲಕ್ಷಣಗಳ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ತಿಳಿದುಕೊಂಡಿದ್ವಿ. ಇವತ್ತಿನ ಒಂದು ತರಗತಿಯಲ್ಲಿ ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳು, ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸ್ಟೂಡೆಂಟ್ಸ್, nowadays term like right to education, right to information and right to protest peacefully are being used quite frequently. Many a time you also feel that you have certain rights. Simultaneously, you many have been told by someone, maybe your teacher, that you have certain duties towards other individuals, society, nation, or the humanity. But do you one think that every human being enjoys the rights or everyone performs the duties? Perhaps not, but everyone will agree that there are certain rights that must be enjoyed by individuals, particularly in a democratic country like ours. There are rights that must be guaranteed to every citizen. Similarly, there are certain duties that must be performed by democratic citizens. Which why the Constitution of India guarantees some rights to its citizens. They are known as fundamental rights. Besides, the Indian Constitution also enlists certain core duties that every citizen is expected to perform. These are known as fundamental duties. This lesson aims at discussing the details about the fundamental rights and fundamental duties. After completing this lesson, you will be able to explain the meaning of rights and duties and critically evaluate their need and importance in our day-to-day life.
appreciate the implications of recently added right to education, compare between fundamental rights and human rights, understand the process of seeking justice through constitutional means in case of violations of fundamental rights, and appreciate the importance of fundamental duties and the need to perform them as a good and law abiding citizen of India. ಪ್ರಿಯ ವಿದ್ಯಾರ್ಥಿಗಳೇ, ಮೂಲಭೂತ ಹಕ್ಕುಗಳು ವ್ಯಕ್ತಿಯ ವಿಕಾಸತ್ವದ ಅಥವಾ ವ್ಯಕ್ತಿಯ ವ್ಯಕ್ತಿತ್ವದ ವಿಕಸನಕ್ಕೆ ಅಗತ್ಯವಾದ ಸಾಮಾಜಿಕ ಸ್ಥಿತಿಗತಿಗಳನ್ನು ಮೂಲಭೂತ ಹಕ್ಕುಗಳು ಎಂದು ಕರೀತಕ್ಕಂಥದ್ದು. ಸೊ ಏನು ಮೂಲಭೂತ ಹಕ್ಕುಗಳು ಅಂತಂದರೆ ವ್ಯಕ್ತಿಯ ವ್ಯಕ್ತಿತ್ವದ ವಿಕಸನಕ್ಕೆ ಅಗತ್ಯವಾದ ಸಾಮಾಜಿಕ ಸ್ಥಿತಿಗತಿಗಳನ್ನು ಮೂಲಭೂತ ಹಕ್ಕುಗಳು ಎಂದು ಕರೆಯಲಾಗಿರ್ತಕ್ಕಂಥದ್ದು. ಎಕ್ಸಾಮಲ್ಲಿ ನಿಮಗೆ ಕೇಳ್ತಾರೆ, ಸೊ ಮೂಲಭೂತ ಹಕ್ಕುಗಳು ಎಂದರೇನು, ಸೊ ಮೂಲಭೂತ ಹಕ್ಕುಗಳನ್ನು ವಿವರಿಸಿ ಅಂತ ಕೇಳಿದ್ರೆ ಇವತ್ತು ನಾನು ಏನು ಕ್ಲಾಸ್ ಮಾಡ್ತಿದ್ದೀನಿ ಅದನ್ನು ನೀವು ದಯವಿಟ್ಟು ಸಂಪೂರ್ಣವಾಗಿ ಗಮನವಿಟ್ಟು ಆಲಿಸ್ಕೊಂಡು ಅದನ್ನು ಎಕ್ಸಾಮಲ್ಲಿ ಬರೀಬೇಕಾಗುತ್ತೆ. ಸಮಾಜದಲ್ಲಿ ಮನುಷ್ಯನು ನಾಗರಿಕನಾಗಿ ಬಾಳಬೇಕಾದ್ರೆ ಮೂಲಭೂತ ಹಕ್ಕುಗಳು ಅತ್ಯಂತ ಅವಶ್ಯಕವಾದವು ಅಲ್ವಾ? ಎಲ್ಲರಿಗೂ ಸಹ ಮೂಲಭೂತ ಹಕ್ಕುಗಳು ಅವಶ್ಯಕತೆ ಇದ್ದೇ ಇರತಕ್ಕಂಥದ್ದು. ಮೂಲಭೂತ ಹಕ್ಕುಗಳು ವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ನಿಯಂತ್ರಣಗಳ ನಡುವೆ ಸಮತೋಲನವನ್ನು ಏರ್ಪಡಿಸ್ತಕ್ಕಂಥದ್ದು. ಏನು? ಈ ಮೂಲಭೂತ ಹಕ್ಕುಗಳು ವ್ಯಕ್ತಿಯ ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ನಿಯಂತ್ರಣಗಳ ನಡುವೆ ಸಮತೋಲನವನ್ನು ಏರ್ಪಡಿಸುತ್ತೆ ಅಂತಕ್ಕಂಥದ್ದು. ಹಾಗೆಯೇ ಮೂಲಭೂತ ಹಕ್ಕುಗಳು ಸರ್ಕಾರದ ಸರ್ವಾಧಿಕಾರವನ್ನು ನಿಯಂತ್ರಿಸುವ ಮೂಲಕ ವ್ಯಕ್ತಿ ಸ್ವಾತಂತ್ರ್ಯವನ್ನು ರಕ್ಷಿಸ್ತಕ್ಕಂಥದ್ದು. ಈ ಮೂಲಭೂತ ಹಕ್ಕುಗಳ ರಾಜಕೀಯ ಪ್ರಜಾಪ್ರಭುತ್ವದ ಸ್ಥಾಪನೆಗೆ ಸಹಕಾರಿಯಾಗಿದ್ದೇವೆ ಎಂದು ನಾವು ಹೇಳಬಹುದು. 1946ರಲ್ಲಿ ಕ್ಯಾಬಿನೆಟ್ ಮಿಷನ್ ಸಲಹೆ ಮೇರೆಗೆ ಸಂವಿಧಾನ ರಚನಾ ಸಭೆಯು ಸರ್ದಾರ್ ವಲ್ಲಭಭಾಯಿ ಪಾಟೀಲ್ ರವರ ಅಧ್ಯಕ್ಷತೆಯಲ್ಲಿ ಮೂಲಭೂತ ಹಕ್ಕುಗಳ ಪಟ್ಟಿಯನ್ನು ಸಿದ್ಧಪಡಿಸಲು ಒಂದು ಸಮಿತಿಯನ್ನು ರಚಿಸಿತು. ಈ ಸಮಿತಿಯ ಉಪಸಮಿತಿಯು ಜೆ.ಬಿ. ಕೃಪಲಾನಿಯವರ ನೇತೃತ್ವದಲ್ಲಿ ಮೂಲಭೂತ ಹಕ್ಕುಗಳ ಪಟ್ಟಿಯನ್ನು ಸಿದ್ಧಪಡಿಸಿತು. ಅಂತಿಮವಾಗಿ ಭಾರತ ಸಂವಿಧಾನಕ್ಕೆ ಮೂಲಭೂತ ಹಕ್ಕುಗಳ ಪಟ್ಟಿಯನ್ನು ಸೇರ್ಪಡೆ ಮಾಡಲಾಯಿತು. ನಮ್ಮ ಭಾರತ ಸಂವಿಧಾನವು ಅಮೇರಿಕ ಸಂಯುಕ್ತ ಸಂಸ್ಥಾನದ ಸಂವಿಧಾನದಿಂದ ಮೂಲಭೂತ ಹಕ್ಕುಗಳನ್ನು ಎರವಲು ಪಡೆದುಕೊಂಡಿದೆ. ಭಾರತ ಸಂವಿಧಾನದ 3ನೇ ಭಾಗವು ಮೂಲಭೂತ ಹಕ್ಕುಗಳ ಪಟ್ಟಿಯನ್ನು ಒಳಗೊಂಡಿರ್ತಕ್ಕಂಥದ್ದು. ಸಂವಿಧಾನದ 12ರಿಂದ 35ನೇ ವಿಧಿಗಳು ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿವೆ. ಭಾರತದಲ್ಲಿ ಮೂಲಭೂತ ಹಕ್ಕುಗಳನ್ನು ನ್ಯಾಯಾಂಗ ರಕ್ಷಣೆ ಮಾಡುತ್ತೆ. ಆದ್ದರಿಂದ ಭಾರತದಲ್ಲಿ ಮೂಲಭೂತ ಹಕ್ಕುಗಳನ್ನು ನ್ಯಾಯರಕ್ಷಿತವಾದ ಹಕ್ಕುಗಳು ಎಂದು ಹೇಳಬಹುದು. ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ವಿಸ್ತಾರವಾಗಿ ನಿರೂಪಿಸಲಾಗಿರ್ತಕ್ಕಂಥದ್ದು. ಸಂವಿಧಾನದ 3ನೇ ಒಂದು ಭಾಗವನ್ನು ಸಂಪೂರ್ಣವಾಗಿ ಮೂಲಭೂತ ಹಕ್ಕುಗಳ ವಿವರಣೆಗೆಂದೇ ನಾವು ಮೀಸಲಿರಿಸಿರತಕ್ಕಂಥದ್ದು.
ಸಂವಿಧಾನದ 12ನೇ ವಿಧಿಯಿಂದ 35ನೇ ವಿಧಿಗಳು ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು. 3ನೇ ಒಂದು ಭಾಗವು ಮೂಲಭೂತ ಹಕ್ಕುಗಳ ವರ್ಗೀಕರಣ, ಅವುಗಳ ಮೇಲಿನ ನಿರ್ಬಂಧಗಳು ಹಾಗೂ ರಕ್ಷಣಾ ಕ್ರಮಗಳ ವಿವರಣೆಯನ್ನು ಒಳಗೊಂಡಿರ್ತಕ್ಕಂಥದ್ದು. ಸಾರ್ವಜನಿಕ ಒಂದು ಉದ್ಯೋಗದ ಹಕ್ಕು, ವಾಕ್ ಸ್ವಾತಂತ್ರ್ಯದ ಹಕ್ಕು, ಸಭೆ ಸೇರುವ ಸ್ವಾತಂತ್ರ್ಯದ ಹಕ್ಕು ಮುಂತಾದವುಗಳನ್ನು ಪೌರರಿಗೆ ಮಾತ್ರ ನಾವು ನೀಡಲಾಗಿರ್ತಕ್ಕಂಥದ್ದು. ಆದರೆ ಕಾನೂನಿನ ಎದುರಿನಲ್ಲಿ ಸಮಾನತೆ, ಕಾನೂನಿನ ಸಮಾನ ರಕ್ಷಣೆ, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಮುಂತಾದವುಗಳನ್ನು ಪೌರರಿಗಷ್ಟೇ ಅಲ್ಲದೆ ವಿದೇಶಿಯರಿಗೂ ನೀಡಲಾಗಿರ್ತಕ್ಕಂಥದ್ದನ್ನು ನೋಡ್ತಾ ಹೋಗ್ಬೋದು. ಸೊ ಭಾರತದಲ್ಲಿ ಯಾವುದೇ ವ್ಯಕ್ತಿಯ ಮೂಲಭೂತ ಹಕ್ಕುಗಳು ಉಲ್ಲಂಘನೆಗೆ ಒಳಗಾದರೆ ಅಂತಹ ವ್ಯಕ್ತಿಯು ಸರ್ವೋಚ್ಚ ನ್ಯಾಯಾಲಯದ ಮೊರೆ ಹೋಗುವ ಮೂಲಕ ಅವುಗಳನ್ನು ರಕ್ಷಿಸಿಕೊಳ್ಳಬಹುದು ಎನ್ನಬಹುದು. ಆದ್ದರಿಂದ ಸರ್ವೋಚ್ಚ ನ್ಯಾಯಾಲಯವನ್ನು ಮೂಲಭೂತ ಹಕ್ಕುಗಳ ರಕ್ಷಾ ಕವಚ ಎಂದು ಕರೆಯಲಾಗಿರ್ತಕ್ಕಂಥದ್ದು. ಈ ಮೂಲಭೂತ ಹಕ್ಕುಗಳು ನಿರ್ಬಂಧಿತವಾದವುಗಳು, ರಾಷ್ಟ್ರೀಯ ಐಕ್ಯತೆ, ಭದ್ರತೆ, ರಕ್ಷಣೆ, ಸಾರ್ವಭೌಮತೆ ಈ ಅಂಶಗಳ ದೃಷ್ಟಿಯಿಂದ ಮೂಲಭೂತ ಹಕ್ಕುಗಳ ಮೇಲೆ ಸಕಾರಣವಾದ ನಿರ್ಬಂಧಗಳನ್ನು ನಾವು ವಿಧಿಸಬಹುದು. ಈ ನಿರ್ಬಂಧಗಳು ಸಕಾರಣವಾದವುಗಳೇ ಅಥವಾ ಅಲ್ಲವೇ ಎಂಬುದನ್ನು ನ್ಯಾಯಾಲಯ ತೀರ್ಮಾನಿಸ್ತದೆ. ಹೀಗೆ ಮೂಲಭೂತ ಹಕ್ಕುಗಳು ತಮ್ಮದೇ ಆದಂತಹ ವಿಶಿಷ್ಟ ರೀತಿಯ ಒಂದು ಕರ್ತವ್ಯಗಳನ್ನು ಅಥವಾ ಸ್ವರೂಪವನ್ನು ಇಲ್ಲಿ ಒಳಗೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ಬೋದು. ಸೊ ಇಲ್ಲಿ ನಾವು as we have seen, rights are claims that are essential for the existence and development of individuals. In that sense, there will be a long list of rights, whereas all these are recognized by the society. Some of the most important rights are recognized by the state and enshrined in the Constitution. Such rights are called fundamental rights. These rights are fundamental because of two reasons. First, these are maintained in the Constitution, which guarantees them, and the second, these are justiciable, enforceable through court. Being justiciable means that in case of their violation, the individual can approach courts for their protection. If a government enacts a law that restricts any of these rights, it will be declared invalid by courts. Such rights are provided in Part 3 of Indian Constitution. The Constitution guarantees 6 fundamental rights to Indian citizens as follows. First one, right to equality. Second one, right to freedom. Third one, right against exploitation. Fourth one, right to freedom of religion. Fifth one, cultural and educational rights. And sixth one, right to constitutional remedies. While these fundamental rights are universal, the Constitution provides
for some expectation and restrictions. Do you know, originally there were 7 fundamental rights in the constitution. Besides the above maintained 6 rights, there was the right to property also. Since this right created a lot of problems in the way of attaining the goal of socialism and equitable distribution of wealth, it was removed from the list of fundamental rights in 1978 by 44th Constitutional Amendment. However, its deletion does not mean that we do not have the right to acquire, hold and dispose of property. Citizens are still free to enjoy these rights, but now it is just a legal right and not a fundamental right. ಪ್ರಿಯ ವಿದ್ಯಾರ್ಥಿಗಳೇ, ನಾವು ಭಾರತ ಸಂವಿಧಾನವನ್ನು ಅಧ್ಯಯನ ಮಾಡ್ತಕ್ಕಂಥ ದೃಷ್ಟಿಯಿಂದ ಭಾರತ ಸಂವಿಧಾನವು 6 ರೀತಿಯ ಮೂಲಭೂತ ಹಕ್ಕುಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಮೂಲ ಸಂವಿಧಾನವು 7 ಮೂಲಭೂತ ಹಕ್ಕುಗಳನ್ನು ಒಳಗೊಂಡಿತ್ತು. ಆದರೆ 1978ರಲ್ಲಿ ಸಂವಿಧಾನಕ್ಕೆ 44ನೇ ತಿದ್ದುಪಡಿ ತರುವುದರ ಮೂಲಕ ಆಸ್ತಿಯ ಹಕ್ಕನ್ನು, ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಲಾಯಿತು. ಪ್ರಸ್ತುತ ಭಾರತ ಸಂವಿಧಾನದ 3ನೆಯ ಭಾಗವು 6 ಮೂಲಭೂತ ಹಕ್ಕುಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಎಷ್ಟು? 6 ಮೂಲಭೂತ ಹಕ್ಕುಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಸೊ ಅವುಗಳನ್ನು ನಾವು ನೋಡೋದಾದರೆ, ಮೊದಲನೇದು ಸಮಾನತೆಯ ಹಕ್ಕು, ರೈಟ್ ಟು ಈಕ್ವಾಲಿಟಿ ಅಂತ ಕರೀತಕ್ಕಂಥದ್ದು. ಸೆಕೆಂಡ್ ಒನ್, ಎರಡನೇದು ಸ್ವಾತಂತ್ರ್ಯದ ಹಕ್ಕು, ರೈಟ್ ಟು ಲಿಬರ್ಟಿ. ಮೂರನೇದು ಶೋಷಣೆಯ ವಿರುದ್ಧ ಹಕ್ಕು. ನಾಲ್ಕನೇದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ರೈಟ್ ಟು ರಿಲಿಜಿಯಸ್ ಫ್ರೀಡಮ್. ಐದನೇದು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್ ಅಂತ ಕರೀತಕ್ಕಂಥದ್ದು. ಕೊನೆಯದಾಗಿ 6ನೇದು ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು, ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ಸೊ ಹೀಗೆ 6 ಹಕ್ಕುಗಳನ್ನು ಭಾರತ ಸಂವಿಧಾನವು ಒಳಗೊಂಡಿರ್ತಕ್ಕಂಥದ್ದು. 6 ಮೂಲಭೂತ ಹಕ್ಕುಗಳನ್ನು ನಮ್ಮ ಭಾರತ ಸಂವಿಧಾನವು ಒಳಗೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ಬೋದು. ಸೊ ಇದರ ವಿವರಣೆಯನ್ನು ನಾವು ಒಂದೊಂದಾಗಿ ಇವಾಗ ಅಧ್ಯಯನವನ್ನು ಮಾಡೋಣ. ಸೊ ಮೊದಲನೇದಾಗಿ ಸಮಾನತೆಯ ಹಕ್ಕು. ಸೊ ವಾಟ್ ಯು ಕಾಲ್ ರೈಟ್ ಟು ಈಕ್ವಾಲಿಟಿ. Right to equality is very important in a society. Right to equality is a very important in a society like ours. The purpose of this right is to establish the rule of law where all the citizens should be treated equal before the law.
It has five provisions to provide for equality before law or for the protection of law to all the persons in India, and also to provide discriminations on the grounds of religion, race, caste, sex, or place of birth. First one, equality before law. The Constitution guarantees that all citizens will be equal before law. It means that everyone will be equally protected by the laws of the country. No person is Ebola. It means that if two persons commit the same crime, both of them will get the same punishment without any discriminations. Second one, no discrimination on the basic of religion, race, caste, sex, or place of birth. The state cannot discriminate against a citizen on the basis of religion, race, caste, sex, or place of birth. This is necessary to bring about social equality. Every citizen of India has equal access to shop, restaurants, places of public entertainment or in the use of wealth. Tanks are roads without any discrimination. However, the state can make special provisions or concessions for women and children. Third one, equality of opportunity to all citizens in matter of public employment. The state cannot discriminate against anyone in the matter of public employment. All citizens can apply and become employees of the state. Merits and qualification will be the basis of employment. However, there are some expectations to this right. There is a special provision for the reservation of posts for the citizens belonging to scheduled castes, scheduled tribes, and other backward classes. Fourth one, absolution for untouchability. Practicing untouchability in any form has been made a punishable offense under the law. This provisions is an effort to uplift the social status of millions of Indians who had been looked down upon and kept at a distance because of either their caste or the nature of their profession. But it is really very unfortunate that despite constitutional provisions, this social evil continues even today. Can you find any difference when you see a nurse cleaning a patient, a mother cleaning her child,
and a lady cleaning a toilet in the illustration. Why do people consider the cleaning of a toilet in a derogatory manner? Fifth one, observation of titles. All the British titles like Sir or Rai Bahadur, which were given to the British loyalists during the British rule, have been abolitionized because they created distinction of artificial nature. However, the President of India can confer civil and military awards to those who have rendered meritorious service to the nation in different fields. The civil awards such as Bharat Ratna, Padma Vibhushana, Padma Bhushana and Padma Shri, and the military awards like Veera Chakra, Paramavira Chakra, Ashoka Chakra are conferred. Do you know that these awards are not titles? Educational and military awards can be prefixed with one's name. Then, second one is right to freedom. ಅದಕ್ಕಿಂತ ಮೊದಲು ಸಮಾನತೆಯ ಹಕ್ಕು ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಸಂವಿಧಾನದ 14ರಿಂದ 18ನೇ ವಿಧಿಗಳು ಸಮಾನತೆಯ ಹಕ್ಕಿಗೆ ಸಂಬಂಧಿಸಿರತಕ್ಕಂಥದ್ದು. 14ನೇ ವಿಧಿಯ ಪ್ರಕಾರ ರಾಜ್ಯವು ಯಾವುದೇ ವ್ಯಕ್ತಿಗೆ ಕಾನೂನಿನ ಮುಂದೆ ಸಮಾನತೆಯನ್ನು ನಿರಾಕರಿಸುವಂತಿಲ್ಲ. ಅಂದರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂಬರ್ಥ. ಈ ವಿಧಿಯು ಕಾನೂನಿನ ಸಮಾನ ರಕ್ಷಣೆಗೆ ಅವಕಾಶವನ್ನು ನೀಡುತ್ತದೆ. ಆದರೆ ಸಂವಿಧಾನದ 361ನೇ ವಿಧಿಯಡಿಯಲ್ಲಿ ರಾಷ್ಟ್ರ ಅಧ್ಯಕ್ಷರು ಮತ್ತು ರಾಜ್ಯಪಾಲರುಗಳಿಗೆ ಈ ನಿಯಮದಿಂದ ವಿನಾಯಿತಿ ನೀಡಲಾಗಿದೆ. 15ನೇ ವಿಧಿಯ ಪ್ರಕಾರ ಜಾತಿ, ಧರ್ಮ, ಲಿಂಗ, ಸಾಮಾಜಿಕ ಸ್ಥಾನಮಾನ ಮತ್ತು ಜನ್ಮಸ್ಥಳದ ಆಧಾರದ ಮೇಲೆ ತಾರತಮ್ಯವನ್ನು ಮಾಡುವಂತಿಲ್ಲ. ಮೇಲಿನ ಅಂಶಗಳ ಆಧಾರದ ಮೇಲೆ ಅಂಗಡಿಗಳು, ಪ್ರವಾಸಿ ಮಂದಿರಗಳು, ಹೋಟೆಲ್ಗಳು, ಕುಡಿಯುವ ನೀರಿನ ಬಾವಿಗಳು ಮುಂತಾದ ಸಾರ್ವಜನಿಕ ಸ್ಥಳಗಳಿಗೆ ಪ್ರವೇಶವನ್ನು ನಿರಾಕರಿಸುವಂತಿಲ್ಲ. ಈ ವಿಧಿಯು ರಾಜ್ಯವು ಮಹಿಳೆಯರಿಗೆ, ಮಕ್ಕಳಿಗೆ ಹಾಗೂ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳಿಗೆ ವಿಶೇಷ ಸೌಲಭ್ಯಗಳನ್ನು ಕಲ್ಪಿಸುವುದನ್ನು ನಿಷೇಧಿಸುವುದಿಲ್ಲ. 16ನೇ ವಿಧಿಯು ಪ್ರತಿಯೊಬ್ಬ ಪೌರನಿಗೂ ತಾನು ಇಚ್ಛಿಸುವ ಸಾರ್ವಜನಿಕ ಉದ್ಯೋಗವನ್ನು ಹೊಂದುವ ಸಮಾನ ಅವಕಾಶವನ್ನು ಕಲ್ಪಿಸಿರ್ತಕ್ಕಂಥದ್ದು. ಈ ವಿಧಿಯ ಪ್ರಕಾರ ರಾಜ್ಯವು ತನ್ನ ಪೌರರನ್ನು ಸಾರ್ವಜನಿಕ ಹುದ್ದೆಗೆ ನೇಮಕ ಮಾಡಿಕೊಳ್ಳುವ ಸಂದರ್ಭಗಳಲ್ಲಿ ಜಾತಿ, ಧರ್ಮ, ಲಿಂಗ, ಹುಟ್ಟಿದ ಸ್ಥಳ ಮುಂತಾದವುಗಳ ಆಧಾರದ ಮೇಲೆ ತಾರತಮ್ಯವನ್ನು ಮಾಡುವಂತಿಲ್ಲ. ಆದರೆ ರಾಜ್ಯವು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಇತರೆ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ನೇಮಕಾತಿಯಲ್ಲಿ ಮೀಸಲಾತಿಯನ್ನು ನೀಡಬಹುದು. ಇನ್ನು 17ನೇ ವಿಧಿಯು ಅಸ್ಪೃಶ್ಯತೆಯ ಆಚರಣೆಯನ್ನು ಒಂದು ಶಿಕ್ಷಾರ್ಹ ಅಪರಾಧ ಎಂದು ಘೋಷಿಸಿರ್ತಕ್ಕಂಥದ್ದು. ಈ ವಿಧಿಯು ಅಸ್ಪೃಶ್ಯತೆಯ ಆಚರಣೆಯನ್ನು ನಿರ್ಮೂಲನ ಮಾಡುವ ಉದ್ದೇಶವನ್ನು ಹೊಂದಿರತಕ್ಕಂಥದ್ದು. ಈ ಉದ್ದೇಶದಿಂದಲೇ 1955ರಲ್ಲಿ ಅಸ್ಪೃಶ್ಯತಾ ನಿವಾರಣಾ ಕಾಯ್ದೆಯನ್ನು ಜಾರಿಗೊಳಿಸಲಾಯಿತು.
1976ರಲ್ಲಿ ಈ ಕಾಯ್ದೆಗೆ ತಿದ್ದುಪಡಿ ತರುವುದರ ಮೂಲಕ ಇದನ್ನು 1955ರ ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ ಎಂದು ಹೆಸರಿಸಲಾಯಿತು. ಇನ್ನು 18ನೇ ವಿಧಿಯು ವ್ಯಕ್ತಿಗಳಿಗೆ ಕೆಲವು ಬಿರುದುಗಳನ್ನು ನೀಡದಂತೆ ನಿಷೇಧಿಸುತ್ತದೆ. ಸಮಾಜದಲ್ಲಿ ಎಲ್ಲರೂ ಸಮಾನರು ಎಂಬ ಭಾವನೆ ಬೆಳೆಯಲು ಈ ವಿಧಿಯು ಪೂರಕವಾಗಿದೆ. ಆದರೆ ರಾಜ್ಯವು ಸೈನಿಕ ಅಥವಾ ಶೈಕ್ಷಣಿಕ ಬಿರುದುಗಳನ್ನು ಮತ್ತು ಶ್ರೇಷ್ಠ ಸಾಮಾಜಿಕ ಸೇವೆ ಅಥವಾ ಇತರ ಅಮೂಲ್ಯ ಸೇವೆ ಸಲ್ಲಿಸಿದವರಿಗೆ ಭಾರತ ರತ್ನ, ಪದ್ಮಭೂಷಣ, ಪದ್ಮವಿಭೂಷಣ, ಪದ್ಮಶ್ರೀ ಪ್ರಶಸ್ತಿಗಳನ್ನು ನೀಡಬಹುದಾಗಿರ್ತಕ್ಕಂಥದ್ದು. ಸೈನಿಕ ಸೇವೆಯಲ್ಲಿ ಸೇವೆ ಸಲ್ಲಿಸಿ ಉತ್ತಮವಾದಂಥ ಸೇವೆಯನ್ನು ಸಲ್ಲಿಸಿದಂಥವರಿಗೆ ವೀರ ಕೇಸರಿ, ವೀರ ಚಕ್ರವರ್ತಿ ಹಾಗೂ ಇತರೆ ಬಿರುದುಗಳನ್ನು ನೀಡ್ತಕ್ಕಂಥದ್ದನ್ನ 18ನೇ ವಿಧಿಯು ಒಳಗೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥದ್ದು. ಇದಿಷ್ಟು ಸಮಾನತೆಯ ಹಕ್ಕಿಗೆ ಸಂಬಂಧಪಟ್ಟಂತಹ ಒಂದು ವಿವರಣೆಯಾಗಿರ್ತಕ್ಕಂಥದ್ದು. ಇನ್ನು ಎರಡನೆಯದು ಸ್ವಾತಂತ್ರ್ಯದ ಹಕ್ಕು, ರೈಟ್ ಟು ಫ್ರೀಡಮ್. You will agree that the freedom is the most cherished desire of every living being. Human beings definitely want to and need freedom. You also want to have freedom. The Constitution of India provides right to freedom to all its citizens. This right is stipulated under Articles 19 and 22. The following are the four categories of rights to freedom. 6 freedoms. Articles 9 of the Constitution provides for the following 6 freedoms. First one, freedom of speech and expression. Second one, freedom to assemble peacefully and without arms. Third one, freedom to form association and unions. Fourth one, freedom to move freely throughout the territory of India. Fifth one, freedom to reside and settle in any part of India. Sixth one, freedom to practice any profession or to carry on any occupation, trade or business. The purpose of providing these freedoms is to build and maintain an environment for proper functioning of democracy. However, the Constitution has authorized the state to impose certain reasonable restriction on each of them. Restriction may be put on the right to freedom of speech and expression in the interests of the sovereignty, integrity and security of India. Friendly relation with foreign states, public order, decency or morality, or in relation to contempt of court, defamation or instrument to an offense. Right to assemble peacefully and without arms may be restricted in the interests
of the sovereignty and integrity of India or public order. Rights to form association or unions may have restrictions in the interests of the sovereignty and integrity of India, public order or morality. Right to move freely throughout the territory of India and to reside and settle in a part of India may also be restricted in the interest of the general public or for the protection of the interests of any scheduled tribe. Right to practice any professions or to carry on any occupation, trade or business may have restrictions in the interests of the general public. The state is also permitted to lay down the professional or technical qualification necessary for practicing any profession or carrying on any occupation, trade, or business. Second one, protection in respect of convocation for offense. Article 20 of the Constitution provides for the protection in respect of convocation for offense. No one can be convicted for an act that was not an offense at the time of its commission, and no one can be given punishment greater than what was provided in the law prevalent at the time of its commission. Also, no one can be prosecuted and punished for the same offense more than once and can be forced to give witness against his or her own self. Third one, protection of life and personal liberty. As provided in Article 21, 21st, no one can be deprived for his or her life or personal liberty except according to the procedure established by law. Fourth one, protection against arrest and detention in certain cases. It is provided in Article 22nd that whenever a person is arrested, he or she should be informed as soon as it is possible of the grounds for arrest and should be allowed to consult and to be defended by a legal practitioner of his or her choice. Moreover, the arrested persons must be produced before the nearest magistrate within 24 hours of such an arrest, expecting a person who has been arrested under preventive detain law. The case of the person arrested under preventive detention law has also to be referred to an advisory board within
a period of 3 months of his or her arrest. ಇಲ್ಲಿ ಮೂಲಭೂತ ಹಕ್ಕುಗಳಲ್ಲಿ ಎರಡನೇ ಹಕ್ಕಾದ ಸ್ವಾತಂತ್ರ್ಯದ ಹಕ್ಕು ಸಂವಿಧಾನದ 19ರಿಂದ 22ನೇ ವಿಧಿಗಳು ಸ್ವಾತಂತ್ರ್ಯದ ಹಕ್ಕಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಸಂವಿಧಾನದ 19ನೇ ವಿಧಿಯು ಈ ಕೆಳಗಿನ 6 ಮೂಲಭೂತ ಸ್ವಾತಂತ್ರ್ಯಗಳನ್ನು ಪ್ರತಿಯೊಬ್ಬ ಪೌರನಿಗೆ ನೀಡಿರ್ತಕ್ಕಂಥದ್ದು. ಮೊದಲನೇದು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಎರಡನೆಯದು ಶಾಂತವಾಗಿ ಮತ್ತು ಶಸ್ತ್ರರಹಿತ ಸಭೆ ಸೇರುವ ಸ್ವಾತಂತ್ರ್ಯ. ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವ ಸ್ವಾತಂತ್ರ್ಯ. ನಾಲ್ಕನೆಯದು ರಾಷ್ಟ್ರಾದ್ಯಂತ ಸಂಚರಿಸುವ ಸ್ವಾತಂತ್ರ್ಯ. ಐದನೆಯದು ಭಾರತದ ಯಾವುದೇ ಭಾಗದಲ್ಲಿ ವಾಸಿಸುವ ಮತ್ತು ನೆಲೆಸುವ ಸ್ವಾತಂತ್ರ್ಯ. ಆರನೆಯದು ಯಾವುದೇ ಉದ್ಯೋಗ ಅಥವಾ ವೃತ್ತಿ ವ್ಯಾಪಾರ ಅಥವಾ ವ್ಯವಹಾರವನ್ನು ಕೈಗೊಳ್ಳುವ ಸ್ವಾತಂತ್ರ್ಯ. ಈ ಸ್ವಾತಂತ್ರ್ಯಗಳು ಅನಿರ್ಬಂಧಿತವಾದವುಗಳಲ್ಲ. ರಾಷ್ಟ್ರದ ಶಾಂತಿ ಭದ್ರತೆ ಮತ್ತು ಏಕತೆ, ಸಾರ್ವಜನಿಕ ಶಿಸ್ತು, ನ್ಯಾಯಾಲಯ ನಿಂದನೆ, ಮಾನನಷ್ಟ ಮುಂತಾದ ಅಂಶಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಈ ಸ್ವಾತಂತ್ರ್ಯಗಳ ಮೇಲೆ ರಾಜ್ಯವು ನಿರ್ಬಂಧಗಳನ್ನು ವಿಧಿಸಬಹುದು. 20ನೇ ವಿಧಿಯು ಒಬ್ಬ ಅಪರಾಧಿಗೆ ನಿರಂಕುಶ ಶಿಕ್ಷೆಯ ವಿರುದ್ಧ ರಕ್ಷಣೆ ನೀಡುತ್ತದೆ. ಈ ವಿಧಿಯ ಒಂದು ಪ್ರಕಾರ ಅಪರಾಧಿಗೆ ಅಪರಾಧ ಮಾಡಿದ ಸಮಯದಲ್ಲಿ ಜಾರಿಯಲ್ಲಿರುವ ಕಾನೂನಿನನ್ವಯ ಶಿಕ್ಷೆ ನೀಡಬೇಕು. ಒಂದೇ ಅಪರಾಧಕ್ಕೆ ಒಂದಕ್ಕಿಂತ ಹೆಚ್ಚು ಬಾರಿ ಶಿಕ್ಷೆ ವಿಧಿಸುವಂತಿಲ್ಲ. ಒಬ್ಬ ಅಪರಾಧಿಯನ್ನು ತನ್ನ ವಿರುದ್ಧವೇ ಸಾಕ್ಷಿ ನೀಡುವಂತೆ ಒತ್ತಾಯಿಸುವಂತಿಲ್ಲ. 21ನೇ ವಿಧಿಯ ಪ್ರಕಾರ ಕಾನೂನಿನ ಅನ್ವಯ ರೂಪಿಸಲಾದ ನಿಯಮಗಳ ಹೊರತಾಗಿ ಬೇರೆ ಯಾವ ರೀತಿಯಲ್ಲಿಯೂ ಯಾವುದೇ ವ್ಯಕ್ತಿಯ ಜೀವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವಂತಿಲ್ಲ. 2002ರಲ್ಲಿ 86ನೇ ತಿದ್ದುಪಡಿ ಕಾಯ್ದೆಯ ಮೂಲಕ 21ನೇ ವಿಧಿಗೆ ಎ ಉಪವಿಧಿಯನ್ನು ಸೇರಿಸಲಾಯಿತು. ಈ ವಿಧಿ ಅಂದರೆ 21ನೇ ಎ ವಿಧಿ ಅಂತಕ್ಕಂಥದ್ದು ಏನಿದೆ ಅದು ಪ್ರಾಥಮಿಕ ಶಿಕ್ಷಣವನ್ನು ಪಡೆಯುವುದು 6ರಿಂದ 14 ವರ್ಷದೊಳಗಿನ ಮಕ್ಕಳ ಮೂಲಭೂತ ಹಕ್ಕು ಎಂದು ಘೋಷಿಸಿರ್ತಕ್ಕಂಥದ್ದು. 22ನೇ ವಿಧಿಯು ಒಬ್ಬ ವ್ಯಕ್ತಿಯನ್ನು ಅಕ್ರಮ ಬಂಧನ ಮತ್ತು ಸೆರೆವಾಸದಿಂದ ರಕ್ಷಿಸುತ್ತದೆ. ಈ ಒಂದು ವಿಧಿಯ ಪ್ರಕಾರ ಯಾವುದೇ ಬಂಧಿತ ವ್ಯಕ್ತಿಯನ್ನು ಬಂಧನದ ಕಾರಣವನ್ನು ತಿಳಿಸದೆ ಬಂಧನದಲ್ಲಿಡುವಂತಿಲ್ಲ. ಬಂಧಿತ ವ್ಯಕ್ತಿಗೆ ತನ್ನ ಆಯ್ಕೆಯ ವಕೀಲರ ಮೂಲಕ ತನ್ನನ್ನು ಸಮರ್ಥಿಸಿಕೊಳ್ಳುವ ಅಥವಾ ರಕ್ಷಿಸಿಕೊಳ್ಳುವ ಅವಕಾಶವನ್ನು ನಿರಾಕರಿಸುವಂತಿಲ್ಲ. ಬಂಧಿತನನ್ನು ಬಂಧನಕ್ಕೊಳಪಟ್ಟ 24 ಗಂಟೆಯೊಳಗೆ ಹತ್ತಿರದ ನ್ಯಾಯಾಲಯ ಅಥವಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸತಕ್ಕದ್ದು. ಇದನ್ನು ಬಂದಿ ಪ್ರತ್ಯಕ್ಷೀಕರಣ ಎಂದು ಕರೆಯಲಾಗಿರ್ತಕ್ಕಂಥದ್ದು. ಇದು ಸ್ವಾತಂತ್ರ್ಯದ ಹಕ್ಕಿಗೆ ಸಂಬಂಧಪಟ್ಟಂತಹ ವಿವರಣೆ. ಇನ್ನು 3ನೆಯದು ಶೋಷಣೆಯ ವಿರುದ್ಧ ಹಕ್ಕು. ಶೋಷಣೆಯ ವಿರುದ್ಧ ಹಕ್ಕು. ರೈಟ್ ಅಗೇನ್ಸ್ಟ್ exploitation. However, have you ever thought how many ways exploitation take place in our society? You might have seen a small child working in a tea shop, or a poor and illiterate persons being forced to work in the household of a rich person. Traditionally, the Indian society has been hierarchical that has encouraged exploitation in many forms, which is why
The Constitution makes provisions against exploitation. The citizens have been guaranteed the right against exploitation through Articles 23rd and 24th of the Constitution. ಇಲ್ಲಿ ಶೋಷಣೆಯ ವಿರುದ್ಧ ಹಕ್ಕನ್ನು ನಾವು ನೋಡೋದಾದರೆ ಸಂವಿಧಾನದ 23 ಮತ್ತು 24ನೇ ವಿಧಿಗಳು ಶೋಷಣೆಯ ವಿರುದ್ಧ ಹಕ್ಕನ್ನು ವಿವರಿಸ್ತವೆ. 23ನೇ ವಿಧಿಯು ಮಹಿಳೆಯರು ಮತ್ತು ಮಕ್ಕಳ ಮಾರಾಟ, ಅನೈತಿಕ ಉದ್ದೇಶಗಳಿಗೆ ದುರ್ಬಳಕೆ, ಗುಲಾಮಗಿರಿ, ಜೀತ ಪದ್ಧತಿ, ಬಲವಂತದ ದುಡಿಮೆ ಮುಂತಾದ ಶೋಷಣೆಗಳನ್ನು ನಿಷೇಧಿಸುತ್ತದೆ. 24ನೇ ವಿಧಿಯು 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಕಾರ್ಖಾನೆಗಳು, ಗಣಿಗಳು ಹಾಗೂ ಇತರೆ ಅಪಾಯಕಾರಿ ಕೆಲಸಗಳಿಗೆ ನೇಮಿಸಿಕೊಳ್ಳುವುದನ್ನು ನಿಷೇಧಿಸುತ್ತದೆ. ಇದು ಶೋಷಣೆಯ ವಿರುದ್ಧ ಹಕ್ಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ಇನ್ನು 4ನೇದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ರೈಟ್ ಟು ರಿಲಿಜಿಯಸ್ ಫ್ರೀಡಮ್. ರೈಟ್ ಟು ರಿಲಿಜಿಯಸ್ ಫ್ರೀಡಮ್. As you know, one of the objectives declared in the preamble is to secure to all its citizens liberty of belief, faith and worship. Since India is a multi-religion country where Hindus, Muslims, Sikhs, Christians and many other communities live together, the Constitution declares India as a secular state. It means that India state has no religion of its own, but it allows full freedom to all the citizens to have faith in any religion and to worship the way they like, but this should not interfere with the religious beliefs and ways of worship of other fellow beings. This freedom is available to the foreigners as well. In respect of the right to freedom, the Constitution makes the following 4 provisions under Article 25 to 28. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ನಾವು ನೋಡೋದಾದರೆ ಇಲ್ಲಿ ನಮ್ಮ ಸಂವಿಧಾನವು 25ರಿಂದ 28ನೇ ವಿಧಿಗಳು ಅಂದರೆ 25, 26, 27, 28 ಈ ವಿಧಿಗಳು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿಗೆ ಸಂಬಂಧಿಸಿರ್ತಕ್ಕಂಥದ್ದು. 25ನೇ ವಿಧಿಯ ಪ್ರಕಾರ ಪ್ರತಿಯೊಬ್ಬ ಭಾರತೀಯ ಪೌರನು ತನ್ನ ಆತ್ಮಸಾಕ್ಷಿಗೆ ಸರಿಹೆನಿಸಿದ ಯಾವುದೇ ಧರ್ಮವನ್ನು ಸ್ವೀಕರಿಸುವ, ಪಾಲಿಸುವ ಹಾಗೂ ಪ್ರಚಾರ ಮಾಡುವ ಸ್ವಾತಂತ್ರ್ಯವನ್ನು ಹೊಂದಿದ್ದಾನೆ. ಆದರೆ ಬಲವಂತವಾಗಿ ಇತರರನ್ನು ಮತಾಂತರಗೊಳಿಸುವಂತಿಲ್ಲ. 26ನೇ ವಿಧಿಯನ್ವಯ ಪ್ರತಿಯೊಂದು ಧರ್ಮವು ಧಾರ್ಮಿಕ ಹಾಗೂ ದಾನದತ್ತಿ ಉದ್ದೇಶಗಳಿಗೆ ಅನುಗುಣವಾಗಿ ತನ್ನದೇ ಆದ ಸಂಸ್ಥೆಗಳನ್ನು ಸ್ಥಾಪಿಸುವ, ಚರಾಸ್ತಿ ಮತ್ತು ಸ್ಥಿರಾಸ್ತಿಯನ್ನು ಹೊಂದುವ ಸ್ವಾತಂತ್ರ್ಯವನ್ನು ಹೊಂದಿರತಕ್ಕಂಥದ್ದು. 27ನೇ ವಿಧಿಯ ಪ್ರಕಾರ ಯಾವುದೇ ಧರ್ಮದ ರಕ್ಷಣೆ, ಪೋಷಣೆ ಅಥವಾ ಪ್ರಚಾರದ ಸಲುವಾಗಿ ತೆರಿಗೆ ಅಥವಾ ವಂತಿಗೆ ನೀಡುವಂತೆ ಒಬ್ಬ ಪೌರನನ್ನು ಬಲವಂತಪಡಿಸುವಂತಿಲ್ಲ. ಇನ್ನು 28ನೇ ವಿಧಿಯ ಪ್ರಕಾರ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಅನುದಾನಕ್ಕೊಳಪಟ್ಟ ಯಾವುದೇ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಶಿಕ್ಷಣಾರ್ಥಿಯ ಪೂರ್ವಾನುಮತಿ ಇಲ್ಲದೆ ಧಾರ್ಮಿಕ ಬೋಧನೆ ಮಾಡುವಂತಿಲ್ಲ. ಇದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ಇನ್ನು 5ನೇದು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್. ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್. India is the largest democracy in the world, having
diversity of cultures, scripts, languages, and religions. As we know, the democracy is a rule of the majority, but the minorities are also equally important for its successful working. Therefore, protection of language, culture, and religion of the minorities became essential so that the minorities may not feel neglected or undermined under the impact of the majority rule. Since people take pride in their own culture and language, a special right known as cultural and educational right has been included in the chapter on fundamental rights. In Articles 29 to 30, two major provisions as have been made. Protection of interests of minorities and right of minorities to establish and administer educational institution. ಸೊ ಇಲ್ಲಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕನ್ನು ನಾವು ನೋಡೋದಾದರೆ ಸಂವಿಧಾನದ 29 ಮತ್ತು 30ನೇ ವಿಧಿಗಳು ಅನುಕ್ರಮವಾಗಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಈ ಹಕ್ಕಿನ ಮುಖ್ಯ ಉದ್ದೇಶ ಧಾರ್ಮಿಕ ಹಾಗೂ ಭಾಷಾ ಅಲ್ಪಸಂಖ್ಯಾತರ ಹಿತಾಸಕ್ತಿಗಳನ್ನು ರಕ್ಷಿಸುವುದಾಗಿರ್ತಕ್ಕಂಥದ್ದು. 29ನೆಯ ವಿಧಿಯ ಪ್ರಕಾರ ರಾಷ್ಟ್ರದ ಯಾವುದೇ ಭಾಗದಲ್ಲಿ ವಾಸಿಸುವ ಯಾವುದೇ ವರ್ಗದ ಪ್ರಜೆಗಳು ತಮ್ಮದೇ ಆದ ಭಾಷೆ, ಲಿಪಿ ಅಥವಾ ಸಂಸ್ಕೃತಿಯನ್ನು ಹೊಂದಿದ್ದರೆ ಅವುಗಳನ್ನು ಸಂರಕ್ಷಿಸುವ ಮತ್ತು ಅಭಿವೃದ್ಧಿಪಡಿಸುವ ಹಕ್ಕನ್ನು ಹೊಂದಿದ್ದಾರೆ. ಅಷ್ಟೇ ಅಲ್ಲದೆ ರಾಜ್ಯದ ಅಧೀನದಲ್ಲಿರುವ ಅಥವಾ ರಾಜ್ಯದಿಂದ ಧನ ಸಹಾಯ ಸ್ವೀಕರಿಸುತ್ತಿರುವ ಯಾವುದೇ ಶೈಕ್ಷಣಿಕ ಸಂಸ್ಥೆಯು ಜಾತಿ, ಧರ್ಮ, ಕುಲ, ಭಾಷೆಗಳ ಆಧಾರದ ಮೇಲೆ ಯಾವ ಪೌರನಿಗೂ ಪ್ರವೇಶವನ್ನು ನಿರಾಕರಿಸುವಂತಿಲ್ಲ. ರಾಜ್ಯವು ಯಾವುದೇ ವ್ಯಕ್ತಿಯ ಮೇಲೆ ತನ್ನ ಸಮುದಾಯವನ್ನು ಸಂಸ್ಕೃತಿಯ ಹೊರತಾಗಿ ಬೇರೆಯವ ಸಂಸ್ಕೃತಿಯನ್ನು ಒತ್ತಾಯಪೂರ್ವಕವಾಗಿ ವಿಧಿಸುವಂತಿಲ್ಲ. ಇನ್ನು 30ನೇ ವಿಧಿಯ ಪ್ರಕಾರ ಧಾರ್ಮಿಕ ಅಥವಾ ಭಾಷಾ ಅಲ್ಪಸಂಖ್ಯಾತರಿಗೆ ತಮ್ಮದೇ ಆದ ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸಿ ಅವುಗಳನ್ನು ನಿರ್ವಹಿಸುವ ಹಕ್ಕನ್ನು ನೀಡಿರ್ತಕ್ಕಂಥದ್ದು. ರಾಜ್ಯವು ಶೈಕ್ಷಣಿಕ ಸಂಸ್ಥೆಗಳಿಗೆ ಅನುದಾನ ನೀಡುವಾಗ ಅಲ್ಪಸಂಖ್ಯಾತರ ನಿರ್ವಹಣೆಗೊಳಪಟ್ಟ ಸಂಸ್ಥೆ ಎಂಬ ಕಾರಣವನ್ನು ಆಧಾರವಾಗಿಟ್ಕೊಂಡು ತಾರತಮ್ಯ ಮಾಡುವಂತಿಲ್ಲ. ಒಂದು ವೇಳೆ ರಾಜ್ಯವು ಅಲ್ಪಸಂಖ್ಯಾತರ ಶೈಕ್ಷಣಿಕ ಸಂಸ್ಥೆಗೆ ಸೇರಿದ ಆಸ್ತಿಯನ್ನು ವಶಪಡಿಸಿಕೊಂಡರೆ ಅಂತಹ ಸಂಸ್ಥೆಯು ಪೂರ್ಣ ಪ್ರಮಾಣದ ಪರಿಹಾರವನ್ನು ಪಡೆಯುವ ಹಕ್ಕನ್ನು ಹೊಂದಿರತಕ್ಕಂಥದ್ದು. ಇದು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕಿಗೆ ಸಂಬಂಧಪಟ್ಟಂಥ ಮಾಹಿತಿ. ಇನ್ನು ಕೊನೆಯದಾಗಿ ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು, ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ಸಿನ್ಸ್ fundamental rights are justiciable, they are just like guarantees. They are enforceable as every individual has the right to seek the help from courts. If they are violated, but in reality it is not so. Encouragement or violation of fundamental right in our day-to-day life is a matter of great concern, which is why our constitution does not permit the legal leisure on the executive to
curb these rights. It provides legal remedies for the protection of our fundamental rights. This is called the right to constitutional remedies stipulated in Article 32. When any of our rights are violated, we can seek justice through courts. We can directly approach the Supreme Court that can issue direction, orders, or rights for the enforcement of fundamental rights. ಇಲ್ಲಿ ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು ತಕ್ಕಂಥದ್ದು ತುಂಬ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥದ್ದು. ನಮ್ಮ ಸಂವಿಧಾನವು 32ನೆಯ ವಿಧಿಯ ಅಡಿಯಲ್ಲಿ ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕನ್ನು ನೀಡುವುದರ ಮೂಲಕ ಮೂಲಭೂತ ಹಕ್ಕುಗಳನ್ನು ರಕ್ಷಿಸುವ ಪರಿಣಾಮಕಾರಿ ವ್ಯವಸ್ಥೆಯನ್ನು ಮಾಡಿದೆ. ಈ ಹಕ್ಕು ರಾಜ್ಯ ಅಥವಾ ಬೇರೆ ವ್ಯಕ್ತಿಗಳಿಂದ ತನ್ನ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದಾಗ ಸರ್ವೋಚ್ಚ ನ್ಯಾಯಾಲಯದ ಮೊರೆ ಹೋಗುವ ಮೂಲಕ ರಕ್ಷಣೆಯನ್ನು ಪಡೆದುಕೊಳ್ಳುವ ಅವಕಾಶವನ್ನು ಒಬ್ಬ ವ್ಯಕ್ತಿಗೆ ನೀಡುತ್ತದೆ. ಆದ್ದರಿಂದಲೇ ಸರ್ವೋಚ್ಚ ನ್ಯಾಯಾಲಯವನ್ನು ಮೂಲಭೂತ ಹಕ್ಕುಗಳು ರಕ್ಷಾ ಕವಚ ಎಂದು ಪರಿಗಣಿಸಲಾಗಿದೆ. ಈ ಹಕ್ಕಿನ ಪ್ರಾಮುಖ್ಯತೆಯನ್ನು ಮನಗಂಡ ಅಂಬೇಡ್ಕರ್ ಅವರು ಸಂವಿಧಾನದ 32ನೇ ವಿಧಿಯನ್ನು ಸಂವಿಧಾನದ ಆತ್ಮ ಮತ್ತು ಹೃದಯವಿದ್ದಂತೆ ಎಂದಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯವು ಮೂಲಭೂತ ಹಕ್ಕುಗಳನ್ನು ರಕ್ಷಿಸಲು ಸಂವಿಧಾನದ 32ನೇ ವಿಧಿಯನ್ವಯ ಕೆಲವೊಂದು ವಿಶೇಷ ಆಜ್ಞೆಗಳನ್ನು ಹೊರಡಿಸಬಹುದು. ಬಂದಿ ಪ್ರತ್ಯಕ್ಷೀಕರಣ ಅಂದರೆ ಎಂದರೆ ಬಂಧನದಲ್ಲಿರುವ ವ್ಯಕ್ತಿಯನ್ನು ಪ್ರತ್ಯಕ್ಷಪಡಿಸುವುದು ಎಂದರ್ಥ. ಸರ್ವೋಚ್ಚ ನ್ಯಾಯಾಲಯವು ಬಂಧನಕ್ಕೊಳಗಾದ ವ್ಯಕ್ತಿಯನ್ನು 24 ಗಂಟೆಗಳ ಒಳಗೆ ಹತ್ತಿರದ ನ್ಯಾಯಾಲಯದಲ್ಲಿ ಅಥವಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತೆ ಬಂಧಿಸಿದ ವ್ಯಕ್ತಿಯ ವಿರುದ್ಧ ಆಜ್ಞೆ ಹೊರಡಿಸುತ್ತದೆ. ಈ ಆಜ್ಞೆಯನ್ನು ಬಂದಿ ಪ್ರತ್ಯಕ್ಷೀಕರಣ ಎಂದು ಕರೆಯುತ್ತಾರೆ. ಬಂಧನದ ಕಾನೂನುಬದ್ಧತೆಯನ್ನು ನಿರ್ಧರಿಸುವುದೇ ಈ ಆಜ್ಞೆಯ ಉದ್ದೇಶ ಆಗಿರ್ತಕ್ಕಂಥದ್ದು. ಇನ್ನು ಪರಮಾದೇಶ ತನ್ನ ಕರ್ತವ್ಯವನ್ನು ನಿರ್ವಹಿಸುವಲ್ಲಿ ವಿಫಲನಾದ ಸಾರ್ವಜನಿಕ ಅಧಿಕಾರಿಗೆ ಅದನ್ನು ನಿರ್ವಹಿಸುವಂತೆ ಸರ್ವೋಚ್ಚ ನ್ಯಾಯಾಲಯವು ಆಜ್ಞಾಪಿಸಬಹುದು. ಇದನ್ನು ಪರಮಾದೇಶ ಎಂದು ಕರೆಯತಕ್ಕಂಥದ್ದು. ಪ್ರತಿಬಂಧಕಾಜ್ಞೆ ಅಧೀನ ನ್ಯಾಯಾಲಯಗಳಿಗೆ ತಮ್ಮ ಕಾರ್ಯವ್ಯಾಪ್ತಿಯನ್ನು ಉಲ್ಲಂಘಿಸದಂತೆ ಸರ್ವೋಚ್ಚ ನ್ಯಾಯಾಲಯವು ಆಜ್ಞೆ ನೀಡುವ ಅಧಿಕಾರವನ್ನು ಹೊಂದಿದೆ. ಈ ಆಜ್ಞೆಯನ್ನು ಪ್ರತಿಬಂಧಕಾಜ್ಞೆ ಎಂದು ಕರೀತಾರೆ. ಅಧಿಕಾರ ವ್ಯಾಪ್ತಿ ಮೀರುವುದನ್ನು ತಡೆಗಟ್ಟುವುದು ಈ ಆಜ್ಞೆಯ ಮುಖ್ಯ ಉದ್ದೇಶವಾಗಿದೆ. ಇನ್ನು ಉತ್ಪ್ರೇಕ್ಷಣಾ ಲೇಖ. ಸರ್ವೋಚ್ಚ ನ್ಯಾಯಾಲಯವು ಒಂದು ಮೊಕದ್ದಮೆಯನ್ನು ಸಾಕ್ಷಿಗಳ ಸಮೇತ ತನಗೆ ವರ್ಗಾಯಿಸುವಂತೆ ನ್ಯಾಯಾಲಯಗಳಿಗೆ ಆಜ್ಞೆಯನ್ನು ನೀಡುವುದು. ಈ ಆಜ್ಞೆಯನ್ನು ಉತ್ಪ್ರೇಕ್ಷಣಾ ಲೇಖ ಎಂದು ಕರೀತಕ್ಕಂಥದ್ದು. ಕೊವರಂಟೋ ಅಂದರೆ ಒಬ್ಬ ಅನರ್ಹ ವ್ಯಕ್ತಿಯು ಒಂದು ಸಾರ್ವಜನಿಕ ಹುದ್ದೆಯನ್ನು ಕಾನೂನು ಬಾಹಿರವಾಗಿ ಆಕ್ರಮಿಸಿಕೊಂಡಾಗ ಅದನ್ನು ತೆರವುಗೊಳಿಸುವಂತೆ ಸರ್ವೋಚ್ಚ ನ್ಯಾಯಾಲಯವು ಆ ವ್ಯಕ್ತಿಗೆ ಆಜ್ಞೆ ನೀಡುವ ಅಧಿಕಾರವನ್ನು ಹೊಂದಿದೆ. ಈ ಆಜ್ಞೆಯನ್ನು ಕೊವರಂಟೋ ಎಂದು ಕರೀತಕ್ಕಂಥದ್ದು. ಸೊ ವಿದ್ಯಾರ್ಥಿಗಳೇ, ಇದಿಷ್ಟು ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತಹ ಒಂದು ವಿವರಣೆ. ಸೊ ಇಂಗ್ಲೀಷ್ ಮತ್ತು ಕನ್ನಡ ಇಬ್ಬರಿಗೂ ಇಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ನಾನು ಸಂಪೂರ್ಣವಾಗಿ ವಿವರಣೆಯನ್ನು ಕೊಟ್ಟಿದ್ದೇನೆ. ಸೊ 6 ಮೂಲಭೂತ ಹಕ್ಕುಗಳ ಬಗ್ಗೆ ಇಲ್ಲಿ ತನಕ ನೀವು ವಿವರಣೆಯನ್ನು ತಿಳಿದುಕೊಂಡಿದ್ದೀರಿ. ಸೊ 6 ಫಂಡಮೆಂಟಲ್ ರೈಟ್ಸ್. ಸೊ 6 ಮೂಲಭೂತ ಹಕ್ಕುಗಳನ್ನು ನಾವು ಈ ಒಂದು ತರಗತಿಯಲ್ಲಿ ತಿಳಿದುಕೊಂಡಿದ್ದೀವಿ. ನಾಳಿನ ಒಂದು ತರಗತಿಯಲ್ಲಿ ಮೂಲಭೂತ ಕರ್ತವ್ಯಗಳು. ವಿ ಆರ್ ಡಿಸ್ಕಸ್ಡ್ ಅಬೌಟ್ ಟುಮಾರೋ ಕ್ಲಾಸ್ ಫಂಡಮೆಂಟಲ್ ಡ್ಯೂಟೀಸ್. ಮೂಲಭೂತ ಕರ್ತವ್ಯಗಳ ಬಗ್ಗೆ ನಾಳಿನ ಒಂದು ತರಗತಿಯಲ್ಲಿ ನಾವು ಅಧ್ಯಯನವನ್ನು ಮಾಡೋಣ. ಸೊ ಇದು ತುಂಬ ನಿಮಗೆ ಈಸಿ ಇದೆ, ಹಾಗಾಗಿ ಎಕ್ಸಾಮಲ್ಲಿ ನಿಮಗೆ ತುಂಬ
ಇಂಪಾರ್ಟೆಂಟಾಗಿ ಈ ಕ್ವಶನನ್ನು ಕೇಳ್ತಕ್ಕಂಥದ್ದು. ಮೂಲಭೂತ ಕರ್ತವ್ಯಗಳು ಮತ್ತು ಮೂಲಭೂತ ಹಕ್ಕುಗಳನ್ನು ವಿವರಿಸಿ ಅಂತ ಕೇಳಿದರೆ ನಾನು ಏನು ಇಷ್ಟು ಹೊತ್ತು ನಿಮಗೆ ವಿವರಣೆಯನ್ನು ಹೇಳಿದೆ ಅಷ್ಟು ಮೂಲಭೂತ ಹಕ್ಕುಗಳ ಬಗ್ಗೆ ನೀವು ಹೇಳಬೇಕಾಗುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್.